ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಎಲ್ರಿಗೂ ಇಷ್ಟ ಆಗುವಂಥ ಟಾಪಿಕ್ ಇದೆ. ಏನು ಅಂತ ಹೇಳಿದ್ರೆ, ನಾವು ಇಷ್ಟಪಟ್ಟವ್ರನ್ನ ಆಕರ್ಷಿಸೋದು ಹೇಗೆ. ಇಷ್ಟಪಟ್ಟಿರ್ತಾರೆ ಯಾವುದೋ ಒಂದು ಕಾರಣಕ್ಕೆ, ರಿಲೇಷನ್ಶಿಪ್ಪು ಎಂಡ್ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ ಇದ್ಕೊಂಡೆ ಇನ್ನೂ ಅವ್ರನ್ನ ಹೇಗೆ ಮಚ್ ಮೋರ್ ಅಟ್ರ್ಯಾಕ್ಟ್ ಮಾಡ್ಬೋದು. 5 ಟಿಪ್ಸ್ನ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಪ್ರತಿ ಟಿಪ್ಸು ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಸ್ವಾಭಿಮಾನಕ್ಕೆ ಅಗೇನಿದು ಗೌರವ ಮತ್ತು ಘನತೆ ತಂದು ಕೊಡುವಂಥ ವಿಚಾರ ಆಗಿರುತ್ತೆ. ಸೊ 5 ಟಿಪ್ಸ್ನ ಮಿಸ್ ಮಾಡ್ಕೊಳ್ಬೇಡಿ. ಆ್ಯಂಡ್ ಈ ಟಿಪ್ಸ್ನ ಕೇಳಿದ ಮೇಲೆ ನೋಡಿದ್ಮೇಲೆ ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಸ್ಮಾಲ್ ಆಗಿ ಒಂದು ಲೈಕ್ ಮಾಡಿ. ಅದೇ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಮೋಟಿವೇಟ್ ಮಾಡಿದಾಗತ್ತೆ ಅಂತ ಹೇಳ್ತಾ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಫಸ್ಟ್ ಪಾಯಿಂಟ್ ಬಗ್ಗೆ ನೋಡೋಣ. ಏನು ಅಂತ ಹೇಳಿದ್ರೆ, ಮೆಂಟಲಿ ಜೆಂಟ್ಲ್ಮನ್ ಆಗಬೇಕು. ನೋಡಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮೆಂಟಲಿ ಅಂದರೆ ಇದರಲ್ಲಿ ಹೆಚ್ಚು ಕಡಿಮೆ ಆಚೆ ಆಗಿರುತ್ತೆ. ಸೊ ಅದರಲ್ಲಿ ಫಸ್ಟ್ ನೋಡೋದಾದ್ರೆ ನಾವು ಮೆಂಟಲಿ ಫಿಟ್ ಆಗಿರಬೇಕಾಗತ್ತೆ. ಮೆಂಟಲಿ ಜೆಂಟ್ಲ್ಮನ್ ಯಾಕೆ ಆಗಬೇಕು ನೋಡಿ, ಪ್ರತಿಯೊಂದು ಇಡೀ ಜಗತ್ತು ಬಯಸೋದು ಗೆಲ್ಲೋ ಕುದುರೆನ ಬಯಸ್ತಾ ಇರುತ್ತೆ. ಯಾರು ಕೂಡ ಸೋತೋಗಿರ್ತಕ್ಕಂಥ ಕುಂಟು ಕುದುರೆನ ಯಾರು ಕೂಡ ಬಯಸ್ತಾ ಇರಲ್ಲ. ಗೆಲ್ಲೋ ಕುದುರೆನ ಎಲ್ಲರೂ ಇಷ್ಟಪಡ್ತಾರೆ. ಎಸ್ ಆರ್ ನೋ, ಕರೆಕ್ಟ್ ಅಲ್ವಾ? ನಿಮ್ಮ ಮನೆಯಲ್ಲಿ ನೋಡಿ, ಒಂದು ಮನೆ ನಿಮ್ಮ ಮನೆಯಲ್ಲಿ ಒಂದು 3-4 ಜನ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ, ಅದರಲ್ಲಿ ಯಾರು ಅತಿ ಬುದ್ಧಿವಂತರು ಇರ್ತಾರೆ ಅವರಿಗೆ ಮಾತ್ರ ರೆಸ್ಪೆಕ್ಟ್ ಇರುತ್ತೆ. ಯಾರು ದಡ್ಡರಾಗಿರ್ತಾರೆ ಅವರಿಗೆ ಪ್ರತಿ ಸಲ ತಂದೆ ತಾಯಿ ಬೈತಾ ಇರ್ತಾರೆ. ಇದು ಜಗದ ನಿಯಮ. ಬುದ್ಧಿವಂತರಿಗೆ ಮಾತ್ರ ಈ ಸಮಾಜದಲ್ಲಿ ಒಂದು ಅವಕಾಶ. ಈ ಬುದ್ಧಿವಂತರು ಮತ್ತು ಯಾರು ಬೆಳೆದಿರ್ತಾರೆ ನೋಡಿ, ಅವ್ರಿಗೆ ಮಾತ್ರ ಫೈಂಡ್ ಔಟ್ ಮಾಡ್ತಾರೆ. ಅಂದರೆ ಗೆಲ್ಲೋ ಕುದುರೆಗೆ ಜಗತ್ತು ಮರ್ಯಾದೆ ಕೊಡ್ತಾ ಇದೆ ಅಂದಮೇಲೆ ನಾವು ಗೆಲ್ಲೋ ಕುದುರೆ ಆದಾಗ ಮಾತ್ರ ಜನ ನಮ್ಮನ್ನು ಅಟ್ರಾಕ್ಟಿವ್ ಆಗಿ ನೋಡ್ತಾರೆ. ಜನ ರೆಸ್ಪೆಕ್ಟ್ ಮಾಡೋದೇ ಅವ್ರನ್ನ ಅಲ್ವಾ? ಆ ಕಾರಣಕ್ಕೆ ನಮ್ಮಲ್ಲಿ ಮೆಂಟಲಿ ನಾವು ಫಿಟ್ ಆಗಬೇಕು, ಬುದ್ಧಿವಂತರಾಗಬೇಕು. ಡೈರೆಕ್ಟ್ಲಿ ಹೇಳ್ಬೇಕಂದ್ರೆ, ಬುದ್ಧಿವಂತರಾದಾಗ ಮಾತ್ರ ಇಲ್ಲಿ ಬದುಕೋಕೆ ಸಾಧ್ಯ ಅಂತ ಹೇಳ್ತಾರಲ್ಲ. ಸೊ ಹಾಗೆ ನಾವು ಬುದ್ಧಿವಂತರಾದಾಗಲೇ ಮಾತ್ರ ಜನ ನಮಗೆ ಮರ್ಯಾದೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಫಸ್ಟ್ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ. ಸೆಕೆಂಡ್ ಪಾಯಿಂಟ್ ನೋಡೋಣ. ಏನಂತ ಹೇಳಿದ್ರೆ, ಫಿಸಿಕಲಿ ಫಿಟ್ ಆಗಿ ನೋಡಿ. ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ವಿಡಿಯೋನ. ತುಂಬ ಸಿಂಪಲ್ ಅನಿಸಿದ್ರು 100% ಟ್ರೂ ಇರುತ್ತೆ ವಿಚಾರ ಇದು. ನಾನೇನೋ ಬೇರೆ ಸೈನ್ಸ್ ತೊಗೊಂಡ್ಬಂದು ಹೇಳ್ತಾ ಇಲ್ಲ, ಇರೋ ವಿಚಾರ ನಾವು ಅದನ್ನು ತಿದ್ಕೊಳ್ಬೇಕು, ರೀಕಾಲ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಸೆಕೆಂಡ್ ಪಾಯಿಂಟ್ ಅಂದರೆ ಫಿಸಿಕಲಿ ಫಿಟ್ ಆಗಬೇಕು. ನೋಡಿ, ಯಾರೋ ನಾವು ಇಷ್ಟಪಡಬೇಕಂತ ಹೇಳಿದ್ರೆ ಅವರಲ್ಲಿ ಟ್ಯಾಲೆಂಟು, ಕ್ವಾಲಿಟಿ ಎಲ್ಲ ನೋಡೋಕ್ಕಿಂತ ಮುಂಚೆ ಫಸ್ಟ್ ಫಿಸಿಕಲ್ ಅಪಿಯರೆನ್ಸ್ ವೆರಿ ಇಂಪಾರ್ಟೆಂಟು. ನಾವೆಲ್ಲ ಒಂದು ಕಡೆ ಮಾರ್ಕೆಟಿಗೆ ಹೋಗಿ ಏನೋ ತರಬೇಕಾದ್ರೆ ಫಸ್ಟು ಔಟ್ಲುಕ್ ನಮ್ಗೆ ಗೊತ್ತಾಗುತ್ತೆ. ಏನೋ ನೋಡಬೇಕಾದ್ರೆ, ಎಕ್ಸಾಂಪಲ್ ಕಲ್ಲಂಗಡಿ ಹಣ್ಣು, ಸೇಬು ಹಣ್ಣು ಏನೋ ತರಬೇಕಾದ್ರೆ ಸ್ವಲ್ಪ ಮೇಲ್ಗಡೆ ಚೂರು ಡ್ಯಾಮೇಜ್ ಥರ ಕಾಣ್ತು ಅಂತ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ ಚೆನ್ನಾಗಿಲ್ಲ ಅಂತೇಳಿ. ಹಂಗೇ ಫಸ್ಟು ನೀವು ಇಂಟರ್ವ್ಯೂ ಕೊಡೋಕೆ ಹೋಗ್ತೀರಾ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸು ಆ್ಯಂಡ್ ನಿಮ್ಮ ಬಾಡಿ, ನೀವು ಹೆಂಗೆ ಕಾಣ್ತೀರಾ ಫಿಟ್ಟಾಗಿ, ಹೆಂಗೆ ಕಾಣ್ತೀರಾ ಅಪಿಯರೆನ್ಸ್, ಅದು ನೋಡ್ತಾರೆ ಫಸ್ಟು. ಅದಾದಮೇಲೆ ಮಾತುಕತೆ ಶುರು ಆದಮೇಲೆ ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು, ಇನ್ನರ್ ಟ್ಯಾಲೆಂಟ್ ಆಗಿರ್ಬೋದು, ಇದು ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೇ ನಿಮ್ಮ ಫಿಸಿಕಲ್ ಫಿಟ್ನೆಸ್ಗೆ ಬೆಲೆ ಯಾವತ್ತೂ ಕೊಡ್ತಾರೆ. ಹೆಂಗೆಂಗೋ ಅಕ್ರಾಳ ವಿಕ್ರಾಳ ಇರಬಾರ್ದು. ನೋಡಿದ ತಕ್ಷಣ ವಾವ್ ಅನ್ಬೇಕು. ವಾವ್ ಅನ್ನೋ ಥರ ನಿಮ್ಮ ಫಿಸಿಕ್ನ ಮೇಂಟೈನ್ ಮಾಡಿ, ಒಂದು ಸ್ಟ್ರಕ್ಚರ್ನ ಮೇಂಟೈನ್ ಮಾಡಿ. ಅದು ತುಂಬ ಮುಖ್ಯ ಇರುತ್ತೆ. ಸಿಲ್ಲಿ ಅನಿಸ್ತಾ ಇದ್ರೂ ಅದು ತುಂಬ ಮುಖ್ಯ ಇರುತ್ತೆ. ಓಕೆನಾ? ಸೊ ಆ ಕಾರಣಕ್ಕೆ, ಬಿಕಾಸ್ ಈಗ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಾವು ಸಿನಿಮಾ ನಟರು ನೋಡಿದಾಗ ವಾವ್ ಏನೇ ಡ್ರೆಸ್ ಹಾಕಿದ್ರು ತುಂಬ ಚೆನ್ನಾಗಿ ಅವ್ರು ಮೇಂಟೈನ್ ಮಾಡ್ತಾರೆ. ಹಂಗಂತೇಳಿ ಸರ್ ಅವ್ರು ಸೆಲೆಬ್ರಿಟಿ, ನಾವು ಮೇಂಟೈನ್ ಮಾಡ್ಬೋದು, ಇರೋದ್ರಲ್ಲೇ ಮೇಂಟೈನ್ ಮಾಡ್ಬೋದು. ನಮ್ಮ ಥಾಟ್ ಪ್ರೊಸೆಸ್ಸಿಗೆ ಬರಬೇಕಾಗತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಅಟ್ರಾಕ್ಟಿವ್ ಪರ್ಸನಾಲಿಟಿ ಆಗಬೇಕಂತ ಹೇಳಿದ್ರೆ ನೀವು ಕೂಡ ಫಿಸಿಕ್ನ ಮೇಂಟೈನ್ ಮಾಡಿ. ಥರ್ಡ್ ಪಾಯಿಂಟ್ ನೋಡೋಣ. ಸೊ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ತುಂಬ ವ್ಯಾಲ್ಯೂಯಬಲ್ ವಿಡಿಯೋ ಇದೆ ಇದು. ಥರ್ಡ್ ಪಾಯಿಂಟ್, ಅಚೀವ್ ಮಾಡಿ. ನೋಡಿ, ಜಗತ್ತು ಇವತ್ತು ಎಲ್ಲನೂ ಒಂದು ಏನಂತ ಹೇಳಿದ್ರೆ, ಅಚೀವ್ಮೆಂಟ್ ಮಾಡಿದವ್ರಿಗೇ ಇಂಟರ್ವ್ಯೂ ಮಾಡ್ತಾರೆ, ಅಚೀವ್ಮೆಂಟ್ ಮಾಡಿದವ್ರಿಗೇ ಮಾತಾಡ್ತಾರೆ ಅಲ್ವಾ? ಎಲ್ಲ ನಿಮಗೆ ಗೊತ್ತಿರೋ ವಿಚಾರ. ಇನ್ನೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನೋಡೋದಾದ್ರೆ ನಿಮಗೂ ಗೊತ್ತಿದೆ, ನಿಮ್ಮ ಏರಿಯಾದಲ್ಲಿ ಯಾವುದೋ ಒಬ್ಬರು MLA ಸೆಲೆಬ್ರಿಟಿ ಯಾರೋ ಬಂದಾಗ ಅವರಿಂದ ಜನ ಇರ್ತಾರೆ, ಮಾತಾಡ್ತಾರೆ, ಅವ್ರನ್ನ ನೋಡೋಕ್ಕೆ ಅಂತ ಅಟ್ರ್ಯಾಕ್ಟ್ ಕಾಣ್ತಾರೆ. ಬಿಕಾಸ್ ಅವ್ರು ಅಚೀವ್ ಮಾಡಿರ್ತಾರೆ, ಎಕ್ಸ್ಟ್ರಾಡಿನರಿ ಪರ್ಸನ್ ಆಗಿರ್ತಾರೆ. ಆವಾಗ ಮಾತ್ರ ಅವ್ರು ಅಟ್ರಾಕ್ಟಿವ್ ಆಗಿ ಕಾಣಲಿಕ್ಕೆ ಸಾಧ್ಯ. ಈಗ ಕಾಮನ್ ಆಗಿ ಯಾರೊಬ್ಬರು ಹುಚ್ಚರಾಗಿ ಓಡಾಡ್ತಿರ್ತಾರೆ ಅಂದ್ಕೊಳ್ಳೋಣ, ಯಾರೊಬ್ಬರು ಭಿಕ್ಷೆ ಬೇಡ್ತಿರ್ತಾರೆ ಅಂದ್ಕೊಳ್ಳೋಣ, ಅವ್ರಿಗೆ ಕೇವಲವಾಗಿ ನೋಡ್ತಾರೆ. ಅವರು ಮನುಷ್ಯ, ಇವರು ಮನುಷ್ಯ, ಬಟ್ ಇವರಲ್ಲಿ ವ್ಯಾಲ್ಯೂ ಆ್ಯಡೆಡ್ ಆಗಿರುತ್ತೆ. ಮೆಂಟಲಿ ಸ್ಟ್ರಾಂಗ್ ಆಗಿರ್ತಾರೆ, ತುಂಬ ಬುದ್ಧಿವಂತರು ಇರ್ತಾರೆ, ಫಿಸಿಕಲಿ ಫಿಟ್ ಆಗಿರ್ತಾರೆ, ಜೊತೆಗೆ ಅಚೀವ್ಮೆಂಟನ್ನು ಕೂಡ ಮಾಡ್ಕೊಂಡಿರ್ತಾರೆ. ಅಚೀವ್ಮೆಂಟ್ ಅಂದರೆ ಏನೋ ಒಂದು ಸಾಧನೆ ಇರತಕ್ಕಂಥದ್ದು, ಜಾಬ್ ಇರ್ಬೋದು, ವಾಟ್ ಎವರ್ ಏನೋ ಇರ್ಬೋದು, ಬಟ್ ಒಂದು ವ್ಯಾಲ್ಯೂಯಬಲ್ ಪ್ಲೇಸಲ್ಲಿ ಇರ್ತಾರೆ. ವ್ಯಾಲ್ಯೂ ಇದ್ರೆ ನಾನು DC ಆಗಬೇಕು, IAS ಆಗಬೇಕು ಅಂತ ನಾನೇನು ಮಾತಾಡ್ತಿಲ್ಲ. ನೀವು ಜಾಬ್ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ನೀವು ಯಾರಿಗೆ ಅಟ್ರ್ಯಾಕ್ಟ್ ಮಾಡಬೇಕು ಅಂತೀರಿ? ನಿಮ್ಮ ಮನೆಯವ್ರಿಗೆ ಅಟ್ರ್ಯಾಕ್ಟ್ ಮಾಡಬೇಕಾ, ಫ್ಯಾಮಿಲಿಗೆ ಅಟ್ರ್ಯಾಕ್ಟ್ ಮಾಡಬೇಕಾ? ನೀವು ಏನೋ ಕೂಲಿ ಕೆಲಸ ಮಾಡ್ತಿದ್ರಿ, ಅದರಲ್ಲೂ ಕೂಡ ಏನೋ ಸಮಥಿಂಗ್ ಅರ್ನಿಂಗ್ ಮಾಡುವಂಥದ್ದು ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಿದ್ರೆ ನಿಮ್ಮನ್ನು ಜನ ಯಾವುದೇ ಕಾರಣಕ್ಕೂ ಮರ್ಯಾದೆ ಕೊಡಲ್ಲ ಸ್ನೇಹಿತರೆ. ಸೊ ಆ ಒಂದು ಕಾರಣಕ್ಕೆ ನಾನು ಹೇಳ್ತಕ್ಕಂಥದ್ದು, ನೀವು ಏನಾದರೂ ಒಂದು ಅಚೀವ್ ಮಾಡಿ. ಪಾಸಿಬಿಲಿಟಿ 100% ಇದೆ, ಅಚೀವ್ ಮಾಡಬಹುದು, ಬಟ್ ನೀವು ಮನಸ್ಸು ಮಾಡಿದ್ರೆ. ನೆಕ್ಸ್ಟ್ ಪಾಯಿಂಟ್, ವ್ಯಾಲ್ಯೂಯಬಲ್ ಕಮ್ಯುನಿಕೇಷನ್ ಮಾಡುವಂಥವ್ರು ಆಗಬೇಕು. ವ್ಯಾಲ್ಯೂಯಬಲ್ ಕಮ್ಯುನಿಕೇಷನ್, ನೀವು ಮಾತಾಡ್ತಿದ್ರೆ ಎಲ್ಲೊಂದು ಕಡೆ ನಿಮ್ಮ ಮಾತಿಗೆ ವ್ಯಾಲ್ಯೂ ಇರಬೇಕು ಅಂತ ಹೇಳಿದ್ರೆ ಈ 3 ಇರಬೇಕು. ಮೆಂಟಲಿ ಫಿಟ್ ಆಗಿರಬೇಕು, ಫಿಸಿಕಲಿ ಫಿಟ್ ಆಗಿರಬೇಕು, ಅಪಿಯರೆನ್ಸ್ ಚೆನ್ನಾಗಿ ಕಾಣ್ತಿರಬೇಕು, ನೆಕ್ಸ್ಟ್ ಬಂದು ಅಚೀವ್ ಮಾಡಿರಬೇಕು. ಅದಾದಮೇಲೆ ಏನೇ ಮಾತಾಡಿದಾಗ ನಿಮ್ಮ ಕಮ್ಯುನಿಕೇಷನ್, ನೀವು ಏನೇ ತೂಕ ಇರುತ್ತೆ. ಆ್ಯಂಡ್ ಹಂಗಂತೇಳಿ ಮೆಂಟಲಿ ಫಿಟ್ ಇದ್ದೀನಿ, ಫಿಸಿಕಲ್ ನೋಡೋಕೆ ಚೆನ್ನಾಗಿದ್ದೀನಿ, ಅಚೀವ್ ಮಾಡಿದೆ ಅಂತೇಳಿ ಹೆಂಗೆಂಗೋ ಮಾತಾಡೋದು ಅಲ್ಲ.
ಪ್ಲೇಸ್ ಸಿಚುವೇಶನ್ ನೋಡಿಕೊಂಡು ಮಾತಾಡುವಂಥ ಮಾತು ಆ ಕಲೆ ನಿಮ್ಮಲ್ಲಿ ಇರಬೇಕಾಗತ್ತೆ. ಏನು ಪ್ಲೇಸ್ ಇದೆ, ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಇದು ಗೊತ್ತಿದ್ದರೆ ಮಾತ್ರ ನಿಮಗೆ ಅಲ್ಲಿ ವ್ಯಾಲ್ಯೂ ಇರುತ್ತೆ. ನೀವು ಅಟ್ರಾಕ್ಟ್ ಇಡೀ ಒಂದು ಸ್ಟೇಜ್ ನೋಡಿ, ಒಬ್ಬ ಆ್ಯಂಕರ್ ಅಂದರೆ ನಿರೂಪಣೆ ಮಾಡುವಂಥ ವ್ಯಕ್ತಿ ಇಡೀ ಅಷ್ಟು ಜನನ ಹಿಡಿದಿಟ್ಕೊಳ್ತಾನೆ ಬಿಕಾಸ್ ಆಫ್ ಅವ್ನು ಮಾಡುವಂಥ ಕಮ್ಯುನಿಕೇಷನ್ ಸ್ಕಿಲ್. ಆ ಕಮ್ಯುನಿಕೇಷನ್ ಮೇಲೆ ಆ ಥರ ಒಂದು ವ್ಯಾಲ್ಯೂ ಇರುವಂಥದ್ದು. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ, ವ್ಯಾಲ್ಯೂಯಬಲ್ ಸರ್ಕಲ್ನ ಬಿಲ್ಡ್ ಮಾಡ್ತಾ ಹೋಗಬೇಕು. ನಿಮ್ಮ ಜೊತೆಗಿರ್ತಕ್ಕಂಥ ಸರ್ಕಲ್ ಏನಿದೆಯಲ್ಲ ಅದನ್ನು ವ್ಯಾಲ್ಯೂಯಬಲ್ ಆಗಿ ನೀವು ಹೇಗಿದ್ದೀರೋ ನಿಮ್ಮ ಸರ್ಕಲ್ ಹಾಗೆ ಬಿಲ್ಡ್ ಮಾಡ್ತಾ ಬರಬೇಕು. ನೀವು ಚೆನ್ನಾಗಿದ್ಬಿಟ್ಟು ಯಾರೋ ನಿಮ್ಗಿಂತ ಈಗೇನೋ ಬೇರೆ ಬೇರೆ ರೂಟಲ್ಲಿ ಇಲ್ಲಿಗಲ್ ಕೆಲಸ ಮಾಡ್ತಿರ್ತಾರೆ ಅಂಥವ್ರೊಟ್ಟಿಗೆ ನಿಮ್ಮ ಸರ್ಕಲ್, ನಿಮ್ಮ ಫ್ರೆಂಡ್ಶಿಪ್, ನಿಮ್ಮ ಗೆಳೆತನ ಆ ಥರದಿತ್ತು ಅಂತ ಹೇಳಿದ್ರೆ ಇದೆಷ್ಟು ಚೆನ್ನಾಗಿದ್ದು ಲಾಸ್ಟಲ್ಲಿ ವ್ಯಾಲ್ಯೂಯಬಲ್ ಸರ್ಕಲ್ ಇಲ್ಲ ಅಂದಾಗ ಅಲ್ಲೂ ಕೂಡ ನಿಮ್ಮನ್ನು ಮೈನಸ್ ಆಗಿ ನೋಡ್ತಾರೆ ಜನ, ನಿಮ್ಮನ್ನು ಅಟ್ರಾಕ್ಟಿವ್ ಅಂತ ಕಾಣೋದೇ ಇಲ್ಲ. ಸೊ ಇದೆಲ್ಲ ಇರಬೇಕು. ನೀವು ಅಟ್ರಾಕ್ಟಿವ್ ಪರ್ಸನಾಲಿಟಿ ಆಗಬೇಕಂತ ಹೇಳಿದ್ರೆ ಈ 5 ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಫಸ್ಟ್ ಒನ್ ಮೆಂಟಲಿ ಸ್ಟ್ರಾಂಗ್ ಆಗಬೇಕು, ಸೆಕೆಂಡ್ ಒನ್ ಫಿಸಿಕಲಿ ಫಿಟ್ ಅಪಿಯರೆನ್ಸ್ ಚೆನ್ನಾಗಿ ಕಾಣಬೇಕು, ಥರ್ಡ್ ಒನ್ ಅಚೀವ್ ಮಾಡಬೇಕು, ಫೋರ್ತ್ ಒನ್ ಕಮ್ಯುನಿಕೇಷನ್ ಮಾಡೋ ಸ್ಕಿಲ್ ಗೊತ್ತಿರಬೇಕು ನಿಮಗೆ, ಫಿಫ್ತ್ ಒನ್ ಒಂದು ವ್ಯಾಲ್ಯೂಯಬಲ್ ಸರ್ಕಲ್ನ ಬಿಲ್ಡ್ ಮಾಡಿ. ಸ್ನೇಹಿತರೆ, ಈ 5 ಟಿಪ್ಸ್ ಬಗ್ಗೆ ನಿಮಗೇನು ಅನಿಸ್ತಾ ಇದೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ ವಿಡಿಯೋಗೆ ಸ್ಮಾಲಾಗಿ ಲೈಕ್ ಮಾಡಿ. ಆ್ಯಂಡ್ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಚಾನಲ್ಗೆ ಹೊಸಬ್ರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ತೆ.